ಹಾಯ್, ನಮಸ್ತೆ. ವ್ಯಾಸ ಪೂರ್ಣಿಮಕ್ಕೆ ಸ್ವಾಗತ. ವ್ಯಾಸ ಪೂರ್ಣಿಮವನ್ನು ಗುರುಪೂರ್ಣಿಮಾ ಎಂದು ಕೂಡ ಕರೆಯುತ್ತಾರೆ. ಈ ಗುರುಪೂರ್ಣಿಮಾ ಎಂದರೆ ವ್ಯಾಸ ಮಹರ್ಷಿಗಳ ಜನ್ಮದಿನಾಚರಣೆಯನ್ನೇ ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಇವರ ನಿಜವಾದ ಹೆಸರು ಕೃಷ್ಣದ್ವೈಪಾಯನ ಎಂದು. ಈ ಕಾರ್ಯಕ್ರಮವು ರಾಯಚೂರಿನ ಶ್ರೀ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಶ್ರೀ 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 ಚಂದ್ರಶೇಖರ್ ಗುರೂಜಿ ಕಾಶಿ ಪೀಠ ಜಗದ್ಗುರುಗಳು ಇವರು ಬಂದಿದ್ದರು. ಇವರ ಜೊತೆ ರಾಯಚೂರಿನ ಗುರುಪೀಠಗಳಿಂದ ಗುರುಗಳು ಕೂಡ ಬಂದಿದ್ದರು. ಈ ಸಮಾರಂಭದಲ್ಲಿ ಕಾಶಿ ಜಗದ್ಗುರುಗಳಾದ ಶ್ರೀ 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 ಚಂದ್ರಶೇಖರ್ ಗುರೂಜಿಯವರಿಂದ ಆತ್ಮಲಿಂಗ ದೀಕ್ಷೆಯನ್ನು ಪಡೆದು ಆತ್ಮಲಿಂಗವನ್ನು ಪೂಜೆ ಮಾಡುವ ಬೋಧನೆಯನ್ನು ಪಡೆದೆವು. ಮುಂಜಾನೆ 8 ಗಂಟೆಗೆ ಇಷ್ಟಲಿಂಗದ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಎಲ್ಲರಿಗೂ ಸನ್ಮಾನ ಮಾಡಲಾಯಿತು. ಈ ಸನ್ಮಾನದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಅತ್ಯುತ್ತಮ ಶಿಷ್ಯರಿಗೆ ಎಲ್ಲರಿಗೂ ಸನ್ಮಾನವನ್ನು ಮಾಡಲಾಯಿತು. ಈ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ಗಳನ್ನು ವಿತರಿಸಲಾಯಿತು. ನನ್ನ ತಂಗಿ ಲಕ್ಷ್ಮಿ ಹಾಗೂ ನರಸಿಂಹರವರ ಪುತ್ರಿಯಾದ ಪ್ರಜ್ಞಾಳಿಗೆ ಕಂಪ್ಯೂಟರನ್ನು ವಿತರಿಸಲಾಯಿತು. ಆಕೆ PUCಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಅಂದರೆ 90ಕ್ಕಿಂತ ಮೇಲ್ಪಟ್ಟ ಪರ್ಸೆಂಟೇಜ್ ಪಡೆದಿದ್ದರಿಂದ ಅವಳಿಗೆ ಕಂಪ್ಯೂಟರನ್ನು ಗಿಫ್ಟ್ ಆಗಿ ಕೊಡಲಾಯಿತು. ಅದನ್ನು ನೋಡುವುದೇ ಒಂದು ಹಬ್ಬ. ಈ ಹಬ್ಬವನ್ನು ನಾನು ಕಣ್ತುಂಬ ನೋಡಿ ಆನಂದಿಸಿದೆ ಹಾಗೂ ಅಭಿನಂದಿಸಿದೆ. ಅವಳ ಮುಂದಿನ ವಿದ್ಯಾಭ್ಯಾಸದ ಜೀವನ ತುಂಬ ಅದ್ಭುತವಾಗಿರಲೆಂದು ಹಾರೈಸಿ ಎಲ್ಲರೂ ಬೀಳ್ಕೊಟ್ಟರು ಹಾಗೂ ನಾನು ಆಶೀರ್ವದಿಸಿದೆ. ನಮ್ಮ ಪ್ರಜ್ಞಾಳ ಪ್ರತಿಭೆಗೆ ಇವರೆಲ್ಲರೂ ಸಾಕ್ಷಿಯಾದರು.